ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗ ಒಂದು ಹೊಸ ತಿರುವು ಪಡ್ಕೊಂಡಿದೆ. ಆದರೆ ಈ ತಿರುವು ಪ್ರೇಕ್ಷಕರಿಗೆ ಸಂತೋಷ ನೀಡೋ ಬದಲು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ನೀವೀಗಾಗಲೇ ಥಂಬ್ನೇಲ್ ನೋಡಿರ್ತಿಲ್ಲ. ಹೌದು ಗೆಳೆಯರೆ, ಬಿಗ್ ಬಾಸ್ ಮನೆಯಿಂದ ಉತ್ತರ ಕರ್ನಾಟಕದ ಕೋಗಿಲೆ, ಜನಪದ ಕಲೆಗಾರ ಮಾಳು ನಿಪನಾಳ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಇದು ಕೇವಲ ಎಲಿಮಿನೇಷನ್ ಅಲ್ಲ, ಇದು ಉತ್ತರ ಕರ್ನಾಟಕದ ಜನತೆಗೆ ಮಾಡಿದ ದೊಡ್ಡ ಅನ್ಯಾಯ ಅಂತಾನೆ ಎಲ್ಲರೂ ಮಾತಾಡ್ತಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಈ ಎಲಿಮಿನೇಷನ್ ಹಿಂದೆ ನಡೆದ ರಹಸ್ಯಗಳೇನು, ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಆಗ್ತಿದೆಯಾ, ಕಲರ್ಸ್ ಕನ್ನಡ ವಾಹಿನಿ ಸ್ಪಂದನಾ ಅವರನ್ನ ಯಾಕೆ ಅಷ್ಟು ಕಾಪಾಡ್ತಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಗೆಳೆಯರೆ, ಬಿಗ್ ಬಾಸ್ ಸೀಸನ್ 12 ಶುರುವಾದಾಗಿನಿಂದಲೂ ಒಂದಲ್ಲ ಒಂದು ವಿವಾದಗಳು ನಡೀತಾನೇ ಇವೆ. ಆದರೆ ಈ ವಾರದ ಎಲಿಮಿನೇಷನ್ ಇದೆಯಲ್ಲ, ಇದು ನಿಜಕ್ಕೂ ಯಾರೂ ಕೂಡ ಊಹೆ ಮಾಡಿರದ ಘಟನೆ. ಸೂರಜ್ ಅವರು ಮನೆಯಿಂದ ಹೋದಾಗಲಂತೂ ಇಡೀ ಕರ್ನಾಟಕ ಮರೆಗಿತ್ತು. ಈಗ ಸೂರಜ್ ಬೆನ್ನಲ್ಲೇ ಮಾಳು ನಿಪನಾಳ್ ಅವರನ್ನು ಕೂಡ ಮನೆಯಿಂದ ಹೊರಹಾಕಲಾಗಿದೆ. ಇಲ್ಲಿ ಮುಖ್ಯವಾಗಿ ಕೇಳಿಬರ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಸ್ಪಂದನಾ ಅವರಿಗಿಂತ ಮಾಳು ನಿಪನಾಳ್ ಅವರಿಗೆ ವೋಟ್ ಕಡಿಮೆ ಬರೋಕೆ ಹೇಗೆ ಸಾಧ್ಯ? ಉತ್ತರ ಕರ್ನಾಟಕದ ಜನ ಇಷ್ಟೊಂದು ಸಂಖ್ಯೆಯಲ್ಲಿರುವಾಗ, ಮಾಳು ಅವರಿಗೆ ಸಾವಿರಾರು ಅಭಿಮಾನಿಗಳಿರುವಾಗ ಇದು ಹೇಗೆ ಸಾಧ್ಯ ಅನ್ನೋದು ಎಲ್ಲರ ತಲೆಯಲ್ಲಿ ಓಡ್ತಾ ಇರೋ $1 ಮಿಲಿಯನ್ ಪ್ರಶ್ನೆ. ಇನ್ನು ಎಲಿಮಿನೇಷನ್ ನಡೆದ ಪ್ರಕ್ರಿಯೆ ಬಗ್ಗೆ ಮಾತಾಡೋದಾದ್ರೆ, ಈ ಬಾರಿ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಇರಲಿಲ್ಲ. ಸುದೀಪ್ ಇಲ್ಲದಿದ್ದರೂ ಎಲಿಮಿನೇಷನ್ ಮಾಡಲೇಬೇಕಿತ್ತು. ಗಾರ್ಡನ್ ಏರಿಯಾದಲ್ಲಿ 2 ಕಾರುಗಳನ್ನು ತರಲಾಗಿತ್ತು. ಈ ದೃಶ್ಯ ನೋಡ್ತಾ ಇದ್ರೆ ಯಾವುದೋ ದೊಡ್ಡ ಥ್ರಿಲ್ಲರ್ ಸಿನಿಮಾ ನೋಡಿದ ಹಾಗಿತ್ತು. ಸ್ಪಂದನಾ ಒಂದು ಕಾರಿನಲ್ಲಿ ಕುಳಿತರು, ಮಾಳು ಇನ್ನೊಂದು ಕಾರಿನಲ್ಲಿ ಕುಳಿತರು. 2 ಕಾರುಗಳು ಬಿಗ್ ಬಾಸ್ ಮನೆಯ ದೊಡ್ಡ ಗೇಟಿನಿಂದ ಹೊರಗಡೆ ಹೋದವು. ಇಡೀ ಕರ್ನಾಟಕ ಅಂದುಕೊಂಡಿದ್ದು ಏನೆಂದ್ರೆ, ಸ್ಪಂದನಾ ಅವರು ಈ ಬಾರಿ ಪಕ್ಕಾ ಔಟ್ ಆಗ್ತಾರೆ ಅಂತ. ಯಾಕಂದ್ರೆ ಮನೆಯೊಳಗೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಅಷ್ಟೇನೂ ಪಾಸಿಟಿವ್ ಅಭಿಪ್ರಾಯ ಇರಲಿಲ್ಲ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಸ್ವಲ್ಪ ಸಮಯದ ನಂತರ ಒಂದು ಕಾರು ವಾಪಸ್ ಬಂತು. ಆ ಕಾರಿನಲ್ಲಿದ್ದಿದ್ದು ಸ್ಪಂದನಾ. ಆದರೆ ಮಾಳು ಅವರಿದ್ದ ಕಾರು ವಾಪಸ್ ಬರಲೇ ಇಲ್ಲ. ಅಲ್ಲಿಗೆ ಮಾಳು ಅವರ ಜರ್ನಿ ಮುಗಿದು ಹೋಯಿತು. ಈ ಘಟನೆ ನಡೆದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹಂಗಾಮಾವೇ ಶುರುವಾಗಿದೆ. ಜನರು ಬಿಗ್ ಬಾಸ್ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. ನೀವು ಕಲರ್ಸ್ ಕನ್ನಡನ ಮನೆ ಮಗಳು ಸ್ಪಂದನಾ ಅವರನ್ನ ಸೇವ್ ಮಾಡೋಕೆ ಮಾಳು ಅವರನ್ನ ಬಲಿ ಕೊಟ್ಟಿದ್ದೀರಾ ಅಂತ ಜನ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಸ್ಪಂದನಾ ಅವರಿಗೆ ಡೈರೆಕ್ಟ್ ಆಗಿ ಕಪ್ ಕೊಟ್ಟು ಕಳಿಸ್ಬಿಡಿ, ಈ ನಾಟಕಗಳೆಲ್ಲ ಯಾಕೆ ಬೇಕು ಅಂತ ಜನ ಕಾಮೆಂಟ್ ಮಾಡ್ತಿದ್ದಾರೆ. ನಿಜಕ್ಕೂ ಯೋಚನೆ ಮಾಡಿ ನೋಡಿ, ಮಾಳು ನಿಪನಾಳ್ ಅವರು ಉತ್ತರ ಕರ್ನಾಟಕದ ಸೊಗಡನ್ನ ಬಿಗ್ ಬಾಸ್ ಮನೆಗೆ ತಂದಿದ್ರು. ಅವರು ಮಾತಾಡೋ ಸ್ಟೈಲಾಗ್ಲಿ, ಹಾಡೋ ಹಾಡುಗಳಾಗ್ಲಿ ಜನರಿಗೆ ತುಂಬಾ ಕನೆಕ್ಟ್ ಆಗಿತ್ತು. ಅಪ್ಪಟ ಜಾನಪದ ಕಲಾವಿದನಿಗೆ ಈ ರೀತಿ ಅನ್ಯಾಯ ಮಾಡಬಾರ್ದಿತ್ತು ಅನ್ನೋದು ವೀಕ್ಷಕರ ವಾದ. ಇನ್ನು ಕೆಲವರು ಈ ಬಾರಿ ವೋಟಿಂಗ್ ಲೆಕ್ಕಾಚಾರದಲ್ಲಿ ದೊಡ್ಡ ಮಟ್ಟದ ಗೋಲ್ಮಾಲ್ ನಡೆದಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಬಿಗ್ ಬಾಸ್ ತಂಡ ವೋಟಿಂಗ್ ಲಿಸ್ಟನ್ನು ಜನರ ಮುಂದೆ ಇಡಲಿ ಅಂತ ಸವಾಲು ಹಾಕ್ತಿದ್ದಾರೆ. ವೋಟಿಂಗ್ ಮಾಡೋದು ಜನರು, ಆದ್ರೆ ಎಲಿಮಿನೇಟ್ ಮಾಡೋದು ಬಿಗ್ ಬಾಸ್ ತನಗೆ ಇಷ್ಟ ಬಂದ ಹಾಗೆ ಅನ್ನೋ ಅನುಮಾನ ಈಗ ಬಲವಾಗಿ ಮೂಡ್ತಿದೆ. ಸೀಸನ್ ಶುರುವಾದಾಗ ಮಾಳು ಅವರು ತಮಗೆ ಇಲ್ಲಿ ಇರೋಕೆ ಆಗಲ್ಲ, ಮನೆಗೆ ಹೋಗ್ಬೇಕು ಅಂತ ಅತ್ತಿದ್ರು. ಆಗ ಅವರಿಗೆ ಸರಿಯಾಗಿ ರೂಲ್ಸ್ ಅರ್ಥ ಆಗ್ತಿರ್ಲಿಲ್ಲ. ಆದರೆ ಹೋದ ವಾರಗಳಲ್ಲಿ ಅವರು ತಮ್ಮ ಆಟವನ್ನ ಸುಧಾರಿಸಿಕೊಂಡಿದ್ರು. ಟಾಸ್ಕ್ ಆಗ್ಲಿ ಅಥವಾ ಮನೆಯ ಕೆಲಸಗಳಲ್ಲಾಗ್ಲಿ ಅವರು ತಮ್ಮದೇ ಆದ ಛಾಪು ಮೂಡಿಸಿದ್ರು. ಆದರೆ ಯಾವಾಗ ಅವರು ಸ್ಟ್ರಾಂಗ್ ಆಗಿ ಬೆಳೆಯೋಕೆ ಶುರು ಮಾಡಿದ್ರೋ, ಅಪ್ಪಟ ಉತ್ತರ ಕರ್ನಾಟಕದ ಪ್ರತಿಭೆಗೆ ಅಲ್ಲಿ ಜಾಗ ಇಲ್ಲದ ಹಾಗೆ ಮಾಡಲಾಗಿದೆ ಅನ್ನೋದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಗೆಳೆಯರೆ, ಈ ಎಲಿಮಿನೇಷನ್ ಬಗ್ಗೆ ಮಾಳು ನಿಪನಾಳ್ ಅವರು ಕೂಡ ಆಘಾತ ವ್ಯಕ್ತಪಡಿಸಿದ್ದಾರೆ. ತಮಗೋಸ್ಕರ ಉತ್ತರ ಕರ್ನಾಟಕದ ಜನ ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ವೋಟ್ ಮಾಡಿದ್ರು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು. ಆದರೆ ಈ ರೀತಿ ಅರ್ಧದಾರಿಯಲ್ಲೇ ಹೊರಬರಬೇಕಾಗಿ ಬಂದಿದ್ದು ಅವರಿಗೂ ಮತ್ತು ಅವರ ಅಭಿಮಾನಿಗಳಿಗೆ ದೊಡ್ಡ ನೋವು ನೀಡಿದೆ. ಬಿಗ್ ಬಾಸ್ ತಂಡ ಕೇವಲ TRPಗಾಗಿ ಉತ್ತರ ಕರ್ನಾಟಕದ ಸ್ಪರ್ಧಿಗಳನ್ನ ಬಳಸ್ಕೊಳ್ತಿದೆಯಾ, ಅವರಿಗೆ ಅಂತಿಮ ಹಂತಕ್ಕೆ ಹೋಗೋ ಅವಕಾಶ ನೀಡಲ್ವಾ ಅನ್ನೋ ಪ್ರಶ್ನೆ ಈಗ ಕಾಡ್ತಿದೆ. ಇನ್ನೊಂದು ಕಡೆ ಸ್ಪಂದನಾ ಅವರ ವಿಚಾರಕ್ಕೆ ಬರೋದಾದ್ರೆ, ಅವರು ಕಲರ್ಸ್ ವಾಹಿನಿಯ ನೆಚ್ಚಿನ ಸ್ಪರ್ಧಿ ಎಂಬ ಹಣೆಪಟ್ಟಿ ಅವರ ಮೇಲೆ ಮೊದಲೇ ಇತ್ತು. ಪ್ರತಿ ಬಾರಿ ಅವರು ನಾಮಿನೇಟ್ ಆದಾಗಲೂ ಕೂಡ ಯಾವುದೋ ಒಂದು ಕಾರಣಕ್ಕೆ ಅವರು ಸೇವ್ ಆಗ್ತಾನೇ ಬಂದಿದ್ದಾರೆ. ಇದು ವೀಕ್ಷಕರಿಗೆ ತಾರತಮ್ಯದಂತೆ ಕಾಣ್ತಿದೆ. ಪ್ರತಿಭಾವಂತ ಕಲಾವಿದರನ್ನ ಹೊರಹಾಕಿ ತಮಗೆ ಬೇಕಾದವರನ್ನ ಉಳಿಸಿಕೊಳ್ಳುವ ಈ ಆಟ ಯಾವಾಗ ನಿಲ್ಲುತ್ತೆ ಅನ್ನೋದು ಪ್ರೇಕ್ಷಕರ ಪ್ರಶ್ನೆ. ಈಗ ಸೀಸನ್ 12 ಅಂತಿಮ ಹಂತಕ್ಕೆ ಬರ್ತಾ ಇದೆ. ಫೈನಲ್ ಹತ್ರ ಆಗ್ತಿದ್ದಂತೆ ಈ ರೀತಿಯ ಎಲಿಮಿನೇಷನ್ಗಳು ನಡೆದ್ರೆ ಜನರಿಗೆ ಶೋ ಮೇಲಿರೋ ನಂಬಿಕೆ ಹೊರಟು ಹೋಗುತ್ತೆ. ಗೆಳೆಯರೆ, ನಿಮಗೇನನ್ಸುತ್ತೆ? ಮಾಳು ನಿಪನಾಳ್ ಅವರ ಎಲಿಮಿನೇಷನ್ ನಿಜಕ್ಕೂ ಅನ್ಯಾಯನಾ? ಸ್ಪಂದನಾ ಅವರಿಗಿಂತ ಮಾಳು ಅವರಿಗೆ ವೋಟ್ ಕಡಿಮೆ ಬಂದಿದೆ ಅನ್ನೋದನ್ನ ನೀವು ನಂಬುತ್ತೀರಾ? ಬಿಗ್ ಬಾಸ್ ಮನೆಯಲ್ಲಿ ಉತ್ತರ ಕರ್ನಾಟಕದವರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ನಿಮಗೂ ಅನ್ಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನಿಮ್ಮ ಪ್ರತಿ ಕಾಮೆಂಟ್ ಕೂಡ ನಮಗೆ ಮುಖ್ಯ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಗೆಳೆಯರಿಗೂ ಶೇರ್ ಮಾಡಿ. ಮುಖ್ಯವಾಗಿ ಬಿಗ್ ಬಾಸ್ ಅಭಿಮಾನಿಗಳಿಗೆ ಈ ವಿಡಿಯೋ ತಲುಪಲೇಬೇಕು. ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗೆ ಬೆಂಬಲ ನೀಡೋಣ. ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ನೋಡ್ತಾ ಇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹೀಗೆ ಈ ಎಲಿಮಿನೇಷನ್ ಪ್ರಕ್ರಿಯೆ ಕೇವಲ ಒಬ್ಬ ವ್ಯಕ್ತಿಯ ನಿರ್ಗಮನವಾಗಿ ಉಳಿಯದೆ ಒಂದು ದೊಡ್ಡ ಸಾಮಾಜಿಕ ಚರ್ಚೆಯಾಗಿ ಬೆಳೆದಿದೆ. ಪ್ರೇಕ್ಷಕರು ಈಗ ಚಾನೆಲ್ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯು ಜನರ ಭಾವನೆಗಳ ಜೊತೆ ಆಟವಾಡುತ್ತಿದೆ ಎಂಬ ಆರೋಪ ಕೇಳಿಬರ್ತಿದೆ. ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಈ ವಿವಾದಕ್ಕೆ ಹೇಗೆ ಉತ್ತರ ನೀಡಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಷ್ಟರವರೆಗೂ ನೀವು ನಮ್ಮ ಚಾನೆಲ್ ಜೊತೆ ಸಂಪರ್ಕದಲ್ಲಿರಿ.